ಆಗಿರುವಂತಹ ಸುದ್ದಿಯನ್ನ ನೋಡ್ತಾ ಇದ್ದೀರಾ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಉಗ್ರರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ ಎನ್ಐಎ ಅಧಿಕಾರಿಗಳಿಂದ. ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್ ವಿಚಾರಣೆ ನಡೆಸಲಿದ್ದಾರೆ. ಎಫ್ಎಸ್ಎಲ್ ಸೆಂಟರ್ನಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ಎನ್ಐಎ ಅಧಿಕಾರಿಗಳು. ಮೆಡಿಕಲ್ ಟೆಸ್ಟ್ ನಡೆಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಎನ್ಐಎ ಅಧಿಕಾರಿಗಳಿಂದ. ಹೆಚ್ಚಿನ ವಿಚಾರಣೆಗಾಗಿ ಉಗ್ರನನ್ನ ಕಸ್ಟಡಿಗೆ ಪಡೆಯಲಿರುವಂತಹ ಎನ್ಐಎ ಟೀಮ್. ಅತಿ ಸೂಕ್ಷ್ಮವಾದಂತಹ ಪ್ರಕರಣ ಇದು, ದೇಶದ ಭದ್ರತೆಯ ವಿಚಾರ. ಹಾಗಾಗಿ 14 ದಿನಗಳ ಕಾಲ ಎನ್ಐಎ ತಮ್ಮ ಕಸ್ಟಡಿಗೆ ನೀಡಿ ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಿ ಆನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸುಮಾರು 10:30 ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಉಗ್ರನನ್ನ ಹಾಜರುಪಡಿಸಲಾಗುತ್ತೆ. ಇಬ್ಬರು ಉಗ್ರರೇನಿದ್ದಾರೆ, ನಿನ್ನೆ ತಾನೇ ಪೊಲೀಸರು ಪಶ್ಚಿಮ ಬಂಗಾಳದಲ್ಲಿ ಸೆರೆ ಹಿಡಿದಿದ್ದಾರೆ ಇಬ್ಬರನ್ನು ಸಹ. ಈ ಇಬ್ಬರನ್ನ ಸಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಮುಸಾವಿರ್ ಮತ್ತು ಮತೀನ್ ತಾಹಾ. ಮುಸಾವಿರ್ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದಂತಹ ಉಗ್ರ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಈತನನ್ನ ನೀವು ನೋಡಿರ್ತೀರಿ. ಮಾಸ್ಕ್ ಹಾಕೊಂಡು, ಕ್ಯಾಪ್ ಹಾಕೊಂಡು ಓಡಾಡಿದ್ದ ಈತನ ಮುಖ ಹೇಗಿದೆ ಅನ್ನೋದು ಗುರುತು ಸಿಗದ ಮಟ್ಟಿಗೆ ಈತ ಕವರ್ ಮಾಡಿಕೊಂಡಿದ್ದ. ಈತನೇ ಮುಸಾವಿರ್. ಬಿಎಂಟಿಸಿ ಬಸ್ನಲ್ಲೂ ಕೂಡ ಈತ ಓಡಾಡಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿತ್ತು. ಇನ್ನು ಮತೀನ್ ತಾಹಾ ಈ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್. ಭರ್ಜರಿಯಾಗಿ ಪ್ಲಾನ್ ಅನ್ನ ಮಾಡಿ ತನಿಖೆಗಿಳಿದ್ರೂ ಕೂಡ ಸಿಸಿಟಿವಿ ಫುಟೇಜ್ ನಲ್ಲಿ ಈತನ ದೃಶ್ಯ ಸಿಕ್ಕಿದ್ರೂ ಕೂಡ ದಾರಿ ತಪ್ಪಿಸೋದು ಹೇಗೆ ಅನ್ನೋದರ ಬಗ್ಗೆ ಬಹಳಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ ಇಬ್ಬರು ಉಗ್ರರು ಅರೆಸ್ಟ್ ಆಗಿದ್ದಾರೆ. ತಪ್ಪಿಸಿಕೊಳ್ಳೋದ್ರಲ್ಲಿ ಮಾಸ್ಟರ್ ಮೈಂಡ್ಗಳಾಗಿದ್ದಂತಹ ಉಗ್ರರು. ಕೋಲ್ಕತ್ತಾದಲ್ಲಿ ಪಕ್ಕಾ ಚಾಲಾಕಿತನದಿಂದ ತಪ್ಪಿಸ್ಕೊಳ್ತಾ ಇದ್ದಂತಹ ಉಗ್ರರು 2 ದಿನಕ್ಕೊಮ್ಮೆ ಲೊಕೇಶನ್ ಅನ್ನ ಚೇಂಜ್ ಮಾಡ್ತಾ ಇದ್ರು. ಮುಸಾವಿರ್, ಮತೀನ್ ತಾಹಾ ಹೆಜ್ಜೆ ಗುರುತನ್ನ ಬೆನ್ನಟ್ಟಿದ್ದಂತಹ ಎನ್ಐಎ ಕೊನೆಗೂ ಇಬ್ಬರನ್ನ ಎತ್ತಾಕೊಂಡು ಬೆಂಗಳೂರಿಗೆ ಬಂದಿದೆ. ಪ್ರತಿದಿನ ಲಾಡ್ಜ್ಗಳನ್ನ ಚೇಂಜ್ ಮಾಡ್ತಾ ಇದ್ರು ಈ ಬಾಂಬರ್ಸ್. ಯಾವುದೇ ಕಾರಣಕ್ಕೂ ತಮ್ಮ ಮೇಲೆ ಡೌಟ್ ಬರಬಾರದು ಅಂತ ಮೊದಲೇ ತಮ್ಮ ಗುರುತನ್ನ ಬದಲಾಯಿಸಿಕೊಂಡಿದ್ರು. ಫೇಕ್ ಹೆಸರಲ್ಲಿ ಆಧಾರ್ ಕಾರ್ಡ್ ಅನ್ನ ರೆಡಿ ಮಾಡಿಕೊಂಡಿದ್ರು. ಬೇರೆ ಬೇರೆ ಲಾಡ್ಜ್ಗಳಲ್ಲಿ ಉಳ್ಕೊಂಡಿದ್ರು. ಹಲವು ಲಾಡ್ಜ್ಗಳಲ್ಲಿ ತಲೆಮರೆಸಿಕೊಂಡಿದ್ರು. ಪ್ರತಿ 2-3 ದಿನಕ್ಕೆ ಆ ಲಾಡ್ಜ್ಗಳನ್ನ ಚೇಂಜ್ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡು ಇವರು ಪಕ್ಕದ ಬಾಂಗ್ಲಾದೇಶ್ಗೆ ಹಾರೋದಕ್ಕೆ ರೆಡಿ ಆಗಿದ್ರಂತೆ. ಅಷ್ಟರಲ್ಲಿ ಬಂಧನ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆರಂಭದಿಂದಲೂ ಕೂಡ ಮಾರ್ಚ್ 1 ಬ್ಲಾಸ್ಟ್ ಆಗತ್ತೆ. ಅದಾದ ನಂತರ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಓಡಾಡತ್ತೆ. ಮುಖ ಗುರುತು ಸಿಗದ ಮಟ್ಟಿಗೆ ಅವರು ಮುಖವನ್ನ ಕವರ್ ಮಾಡ್ಕೊಂಡಿದ್ದ ಆತ. ಅದಾದ ನಂತರ ಮೊಬೈಲ್ ಫೋನ್ ನಲ್ಲಿ ಮಾತಾಡ್ತಾ ಓಡಾಡ್ತಾ ಇದ್ದಂತ ದೃಶ್ಯ ಕೂಡ ಸಿಗುತ್ತೆ. ಮೊಬೈಲ್ ಲೊಕೇಶನ್ ಟವರ್, ಅದರ ಡೀಟೇಲ್ಸ್ ಅನ್ನ ಕೂಡ ತೆಗೆದು ನೋಡ್ತಾರೆ. ಅದು ಕೂಡ ಆತ ಮಾಡಿದಂತ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ. ಅಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದವರು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇದ್ಕೊಂಡು ಅಲ್ಲೂ ಕೂಡ ಭರ್ಜರಿ ಪ್ಲಾನ್ ಅನ್ನ ಮಾಡಿದ್ರು, ಗುರುತು ಸಿಗಬಾರದು ಅಂತ. ಸೊ ಏನೇನ್ ಪ್ಲಾನ್ ಅನ್ನ ಹಾಕೊಂಡಿದ್ರು, ಏನೇನ್ ಮಾಸ್ಟರ್ ಪ್ಲಾನ್ ಮಾಡಿದ್ರು ಬಚಾವ್ ಆಗೋದಕ್ಕೆ? ಖಂಡಿತ ಶ್ವೇತಾ, ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಮುಸಾವಿರ್ ಮತ್ತೆ ಮತೀನ್ ತಾಹಾ ಏನಿದ್ದಾರೆ, ಇಬ್ರು ಸಹ ಸಾಕಷ್ಟು ಮಾಸ್ಟರ್ ಮೈಂಡ್ಗಳೇ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಮತೀನ್ ತಾಹಾ ಏನಿದ್ದಾನೆ, ಈತ ಚಾಲಾಕಿ ಇದ್ದಾನೆ. ಏನು ಬಾಂಬ್ ಇಡೋದಕ್ಕಾಗಿರ್ಬೋದು, ಸಂಚು ರೂಪಿಸೋದಾಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಎಲ್ಲ ಮಾಡಿದ್ದು ಮತೀನ್ ತಾಹಾ. ಬಾಂಬ್ ಇಟ್ಟು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಪರಾರಿಯಾಗಿದ್ದು ಮಾತ್ರ ಮುಸಾವಿರ್. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಮುಸಾವಿರು ಮತ್ತೆ ಮತೀನ್ ತಾಹಾ ಇಬ್ರು ಸೇರ್ಕೊಂಡು ದೊಡ್ಡ ಚಾಲಾಕಿಗಳು ಅಂತಾನೆ ಹೇಳ್ಬೋದು. ಕೋಲ್ಕತ್ತಾದಲ್ಲಿ ಸುಮಾರು 12 ದಿನಗಳ ಕಾಲ ಅಲ್ಲಿ ಉಳ್ಕೊಂಡಿರ್ತಾರೆ. ಹಲವು ಲಾಡ್ಜ್ಗಳನ್ನ ಚೇಂಜ್ ಮಾಡ್ತಾರೆ. ಪ್ರತಿ 2 ದಿನ 3 ದಿನಕ್ಕೊಮ್ಮೆ ಲಾಡ್ಜ್ಗಳನ್ನ ಚೇಂಜ್ ಮಾಡ್ತಾ ಇದ್ರು ಅನ್ನೋದು ಎನ್ಐಎ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಈ ಆರೋಪಿಗಳೇನಿದ್ದಾರೆ ತಮ್ಮ ಹೆಸರು ಎಲ್ಲಿ ಐಡೆಂಟಿಫೈ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಹೆಸರುಗಳಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿಸಿಕೊಂಡು ಬೇರೆ ಬೇರೆ ಹೆಸರುಗಳ ಹೇಳ್ಕೊಂಡು ವಾಸವಾಗ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಒಂದ್ ಕಡೆ ಹೋದ ಹೋಟ್ಲಲ್ಲಿ ನಾರ್ತ್ ಇಂಡಿಯಾದವರು ಅಂತ ಹೇಳಿದ್ದಾರೆ, ಒಂದ್ ಕಡೆ ಸೌತ್ ಇಂಡಿಯಾದಿಂದ ಬಂದಿದ್ದೀವಿ ಅಂತ ಹೇಳಿದ್ದಾರೆ, ಕೆಲವು ಕಡೆ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ, ಕೆಲವು ಕಡೆ ಉದಯ್ ದಾಸ್ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಕೆಲವು ಕಡೆ ಅಗರ್ವಾಲ್ ಅಂತ ಹೇಳಿದ್ದಾರೆ. ಈ ರೀತಿ ಸಾಕಷ್ಟು ಹೆಸರುಗಳಲ್ಲಿ ಆತ ವಾಸ್ತವ್ಯವನ್ನ ಹುಡ್ತಾ ಇದ್ರು. ಅದರಲ್ಲಿ ಮಿಡ್ನಾಪುರ ಜಿಲ್ಲೆಗಳಲ್ಲಿ ಸಾಕಷ್ಟು ದಿನಗಳಿಂದಲೂ
ಸಹ ಅಲ್ಲಿ ಲಾಡ್ಜ್ಗಳಲ್ಲಿ ತಂಗಿದ್ರು ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮಿಡ್ನಾಪುರ ಜಿಲ್ಲೆಯಲ್ಲಿ ಮತ್ತೆ ದಿಘಾ ಗಡಿಯಲ್ಲಿ ಏನಿದೆ ಅಲ್ಲಿ ಪ್ಯಾರಡೈಸು ಲೆನೋನಿ ಸುರಾನಿ ಅಂತ ಏನು ಹೋಟೆಲ್ ಇದೆ, ಅಲ್ಲಿ ಕೂಡ ಲಾಡ್ಜ್ಗಳಲ್ಲಿ ಉಳ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಏನು NIA ಅಧಿಕಾರಿಗಳು ಇವರು ಬೆನ್ನತ್ತಾ ಇದ್ದಾರೆ, ಎಲ್ಲಾ ಕಡೆ ಸಹ ಓಡಾಡ್ತಾ ಇದ್ದಾರೆ. NIA ರೈಡ್ ಕೂಡ ಆಗುತ್ತೆ, 18 ಕಡೆ ದೇಶಾದ್ಯಂತ NIA ರೈಡ್ ಕೂಡ ಆಗುತ್ತೆ. ಹೀಗಾಗಿ ಸಾಕಷ್ಟು ದೇಶ ಬಿಡೋದಕ್ಕೆ ಪ್ಲಾನ್ ಮಾಡಿದ್ರು. ಏನ್ ಗಡಿಯಲ್ಲಿ ದಿಘಾ ಗಡಿಯಿಂದ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಎಲ್ಲಾ ರೀತಿ ಪ್ಲಾನ್ ಮಾಡಿದ್ರು. ಆ ಸಂದರ್ಭದಲ್ಲೇ ಸಹ NIA ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ದಿಘಾ ಗಡಿಯಲ್ಲಿ ಲಾಡ್ಜ್ನಲ್ಲಿ ತಂಗಿದ್ದದ್ದು, ಪ್ಯಾರಡೈಸ್ ಲಾಡ್ಜ್ನಲ್ಲಿ ತಂಗಿದ್ದಾಗ ಇವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇವ್ರ ಚಾಲಾಕಿ ಎಷ್ಟು ಇತ್ತು ಅಂದ್ರೆ ಎಲ್ಲಾ ಕಡೆ ಫೇಕ್ ಆಧಾರ್ ಕಾರ್ಡ್ ಕೊಡೋದು, ಫೇಕ್ ಹೆಸರು ಹೇಳೋದು, ನಕಲಿ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು ಎಲ್ಲವನ್ನ ಕೊಟ್ಟು ದಂಗ್ತಾ ಇದ್ರು. ಅದರಲ್ಲಿ ಲಾಡ್ಜ್ಗಳಲ್ಲಿ ಸಹ ಜಾರ್ಖಂಡ್, ತ್ರಿಪುರಾದಿಂದ ಬಂದಿದೀವಿ, ಅಸ್ಸಾಂನಿಂದ ಬಂದಿದೀವಿ ಅಂತ ಹೇಳಿ ಸಾಕಷ್ಟು ಕಡೆ ಹೇಳಿರ್ತಕ್ಕಂಥದ್ದು. ಹೆಸರುಗಳನ್ನ ಬದಲಾಯಿಸಿಕೊಂಡು ಒಂದ್ ಕಡೆ ಶಹಜಹಾನ್ ಪಾಟೀಲ್ ಅಂತಾರೆ, ಒಂದ್ ಕಡೆ ಅನ್ಮುಲ್ ಕುಲಕರ್ಣಿ ಅಂತ ಹೆಸರು ಹೇಳ್ತಾರೆ. ಹೀಗಾಗಿ ಸಾಕಷ್ಟು ಹೆಸರುಗಳಲ್ಲಿ ಒಂದ್ ಕಡೆ ಇಲ್ಲಿ ಕೊಯಮತ್ತೂರಲ್ಲಿ ತಂದಿದ್ದ ಸಂದರ್ಭದಲ್ಲಿ ವಿಘ್ನೇಶ್ ಅಂತ ಹೇಳಿದ್ದಾರೆ, ಅರುಣ್ ಗೋಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರೇಮ್ ಚಂದ್ರ, ಈ ರೀತಿ ಹಲವು ಹೆಸರುಗಳನ್ನ ಹೇಳ್ಕೊಂಡು ಇವರು ವಾಸ್ತವ್ಯ ಹೂಡ್ತಾ ಇದ್ರು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಕೊನೆಗೆ NIA ಅಧಿಕಾರಿಗಳು ಬೀಸಿರ್ತಕ್ಕಂಥ ಬಲೆಗೆ ಈ ಆರೋಪಿಗಳು ಬಂಧನ ಆಗಿದ್ರೆ. ಈಗ FSL ಸೆಂಟರ್ ಏನಿದೆ, ಮಡಿವಾಳ FSL ಸೆಂಟರ್, ಈ ಮಡಿವಾಳ FSL ಸೆಂಟರ್ ನಲ್ಲಿ ಸಹ ಕಳೆದ ರಾತ್ರಿಯಿಂದ ಇಟ್ಟು ಇಂಟ್ರಾಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಮಡಿವಾಳದಲ್ಲಿರ್ತಕ್ಕಂಥ ಈ FSL ಸೆಂಟರ್ ನಲ್ಲಿ ಇಲ್ಲಿ ತೆಗೆದುಕೊಂಡ್ಬಂದು NIA ಅಧಿಕಾರಿಗಳು ಇವರನ್ನ ವಿಚಾರಣೆ ಮಾಡ್ತಾ ಇದ್ರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಮಂಗ್ಲದಲ್ಲಿರ್ತಕ್ಕಂಥ ಜುಡಿಷಿಯಲ್ ಲೇಔಟ್ ಏನಿದೆ ಅಲ್ಲಿರ್ತಕ್ಕಂಥ NIA ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಸುಮಾರು ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಈಗಾಗಲೇ ಇವ್ರ ಮೇಲೆ ಸಾಕಷ್ಟು ಗುರುತರ ಆರೋಪಗಳಿದ್ದಾವೆ. ಮತ್ತೆ ಕೆಲವು ಡಿವೈಸ್ಗಳು ಲಾಡ್ಜ್ನಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ಸಿಕ್ಕಂತಹ ಮೆಟೀರಿಯಲ್ ಏನಿತ್ತು ಅದು ಕೆಲವು ಡಿವೈಸ್ಗಳು ಕೂಡ ಲಾಡ್ಜ್ನಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅದೆಲ್ಲವನ್ನ ಮೆನ್ಷನ್ ಮಾಡಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು, ಇವರನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ NIA ಅಧಿಕಾರಿಗಳು ಮನವಿ ಮಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಡಿವಾಳ FSL ಇಂದ ಮುಜಾವಿರ್ ಮತ್ತೆ ಮತೀಂತಹ ಇಬ್ಬರು ಏನಿದ್ದಾರೆ ಉಗ್ರರೇನಿದ್ದಾರೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಧಿಕಾರಿಗಳು 14 ದಿನಗಳ ಕಾಲ ತಮ್ಮ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಇದೆ. ಕಸ್ಟಡಿ ಕೇಳುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟ್ರಾಂಗ್ ಆದಂತಹ ಎವಿಡೆನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಯಾವೆಲ್ಲ ಸ್ಟ್ರಾಂಗ್ ಎವಿಡೆಂಟ್ ಗಳಿದೆ? ಅದರಲ್ಲೂ ಪ್ರಮುಖವಾಗಿ ಮುಜಾಮಿಲ್ ನೀಡಿರುವಂತಹ ಮಾಹಿತಿಯು ಇಲ್ಲಿ ಪ್ರಮುಖ ಆಗ್ತಾ ಹೋಗುತ್ತಾ? ಖಂಡಿತ ಮುಜಾಮಿಲ್ ಏನ್ ಸಿಗ್ತಾನೆ, ಮುಜಾಮಿಲ್ ಸಿಕ್ಕಿದ ಮೇಲೆ ಸಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮುಜಾವಿರ್ ಹುಸೇನ್ ಶಾಜೀಬ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದು ಮಾರ್ಚ್ 1ನೇ ತಾರೀಕು ಬ್ಲಾಸ್ಟ್ ಆಗುತ್ತೆ. ಮಾರ್ಚ್ 10ಕ್ಕೆ NIA ಅಧಿಕಾರಿಗೆ ಕನ್ಫರ್ಮ್ ಆಗುತ್ತೆ ಬಾಂಬ್ ಬಿಟ್ಟೋನು ಮುಜಾವಿರ್ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಮ್ ಕೊಟ್ಟಿದ್ದಂತಹ ಮುಜಮಿಲ್ ಏನಿದ್ದಾನೆ ಆತ ಪ್ರಮುಖ ಪಾತ್ರ. ಆತ ಏನಿದ್ದಾನೆ ಆತನ ಕೊಟ್ಟ ಹೇಳಿಕೆ ಮತ್ತೆ ಆತನ ಕೊಟ್ಟ ಎವಿಡೆನ್ಸ್ ಆಗಿರ್ಬೋದು, ಆತನ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡು NIA ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಆತ ಕೊಟ್ಟ ಮಾಹಿತಿ ಮೇರೆಗೆ ಸಹ ಕೋಲ್ಕತ್ತಾದಲ್ಲಿ ಇವರಿಬ್ರು ಸಹ ಮತೀಂತಹ ಮತ್ತೆ ಮುಜಾವಿರ್ ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. NIA ಈ ಆಂಗಲ್ ನಲ್ಲೂ ಸಹ ಚೆಕ್ ಮಾಡ್ತಾರೆ. ಮತ್ತೆ ಎಲ್ಲಾ CCTV 800,000 CCTVಯನ್ನ ಪರಿಶೀಲನೆ ಮಾಡಿಸ್ತಿದ್ದಾರೆ. ಮತ್ತೆ ಒಂದೊಂದು ಪಾಯಿಂಟ್ ಸಹ ಸಾಕಷ್ಟು ಆಕ್ಷೇಪಣೆ ಸಲ್ಲಿಸೋದಕ್ಕೆ NIA ಅಧಿಕಾರಿಗಳು ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ರಾಮೇಶ್ವರಂ ಕೆಫೆ CCTV ಆಗಿರ್ಬೋದು, ಆಟೋ ಓಡಾಡ್ತಿರ್ತಕ್ಕಂಥದ್ದು, ಮತ್ತೆ BMTC ಬಸ್ನಲ್ಲಿ ಸಿಕ್ಕಿರ್ತಕ್ಕಂಥ CCTV, ಮತ್ತೆ ಬಸ್ನಲ್ಲಿ ಓಡಾಡಿರ್ತಕ್ಕಂಥದ್ದು, ಬಳ್ಳಾರಿಯ ಹುಮ್ನಾಬಾದ್ ಬಸ್ನಲ್ಲಿ ಹೋಗಿರ್ತಕ್ಕಂಥದ್ದು, ಮತ್ತೆ ಚೆನ್ನೈ ಮಾಲ್ನಲ್ಲಿ ಕ್ಯಾಬ್ ಖರೀದಿ ಮಾಡಿದ್ದ ಅದು ಮುಖ್ಯವಾಗಿ ದೊಡ್ಡ ಎವಿಡೆನ್ಸ್ ಆಗಿರ್ತಕ್ಕಂಥದ್ದು. ಅಲ್ಲಿ CCTVಯಲ್ಲಿ ಆ ಕ್ಯಾಬ್ ಖರೀದಿಸೋದಕ್ಕೆ ಮುಜಾವಿರ್ ಹೋದ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ CCTV ಆಗಿರ್ಬೋದು. ಮತ್ತೆ ಇಲ್ಲಿ ಸಿಕ್ಕಂತ CCTV ಹಿನ್ನೆಲೆ ಸಹ ಅವರು ಇಬ್ರು ಸಹ ಒಂದೇ ಅನ್ನೋದು ಮ್ಯಾಚ್ ಆಗುತ್ತೆ. ಮುಜಾವಿರ್ ಕ್ಯಾಪ್ ಅನ್ನ ಅಲ್ಲಿ ಖರೀದಿ ಮಾಡಿಕೊಂಡು ಇಲ್ಲಿ ಬಂದು ಬಾಂಬ್ ಇಟ್ಟಿರೋದು ಸಹ ಈ CC ಕ್ಯಾಮ್ರಾದಲ್ಲಿ ಮ್ಯಾಚ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಮೆಟೀರಿಯಲ್ ಎವಿಡೆನ್ಸ್ ಗಳಾಗಿರ್ಬೋದು, ನಿನ್ನೆ ಲಾಡ್ಜ್ ನಲ್ಲಿ ಏನು ದಿಘಾ ಲಾಡ್ಜ್ ನಲ್ಲಿ ಪ್ಯಾರಡೈಸ್ ಲಾಡ್ಜ್ ನಲ್ಲಿ ಕೆಲವು ಮೆಟೀರಿಯಲ್ ಸಿಕ್ಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಇದು ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಇವರ ಮೇಲೆ ಸಾಕಷ್ಟು ಗುರುತರ ಆರೋಪಗಳಿದಾವೆ. ಹಿಂದೆ ಕೊಯಮತ್ತೂರ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರು ಬ್ಲಾಸ್ಟ್ ಆಗಿರ್ಬೋದು, ಮತ್ತೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಇಂಥ ಗುರುತರ ಆರೋಪ ಪ್ರಕರಣಗಳೇನಿದಾವೆ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇವರನ್ನ ಇನ್ನೂ ಅಷ್ಟು ವಿಚಾರಣೆ ನಡೆಸಬೇಕಿದೆ.
ಇದೆ. ಹೀಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈ NIA ಅಧಿಕಾರಿಗಳ ಮುಂದೆ ನ್ಯಾಯಾಧೀಶರ ಮುಂದೆ NIA ಅಧಿಕಾರಿಗಳು ಮನವಿ ಮಾಡಲಿದ್ದಾರೆ. ಪ್ರಗತಿ. ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.